ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ್ ಇನ್ನೇನು ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಇದರ ಜೊತೆಗೆ ಕಾಂಗ್ರೆಸ್ ಅಧಿಕೃತವಾಗಿ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದೆ. ಅಷ್ಟೇ ಅಲ್ಲ, ಟಿವಿಕೆ ಶಾಸಕರನ್ನ ಈ 5 ಜನ ಶಾಸಕರು ಕೂಡ ಈಗಾಗಲೇ ಭೇಟಿ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮತ್ತು ಟಿವಿಕೆ ಮೈತ್ರಿ ಫಿಕ್ಸ್. ಅಧಿಕೃತವಾಗಿ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟಿದೆ ವಿಜಯ್ ಪಕ್ಷಕ್ಕೆ. 5 ಶಾಸಕರು ಗೆದ್ದಿದ್ರು ತಮಿಳುನಾಡಲ್ಲಿ ಕಾಂಗ್ರೆಸ್ನವರು. ಈ 5 ಶಾಸಕರೊಂದಿಗೆ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲವನ್ನು ಸೂಚಿಸಿದೆ. ಟಿವಿಕೆ ಮುಖ್ಯ ಕಚೇರಿಗೆ ಕಾಂಗ್ರೆಸ್ನ ಪ್ರವೀಣ್ ಚಕ್ರವರ್ತಿ ಕೂಡ ಆಗಮಿಸಿದ್ದಾರೆ. ಬಂದಂತಹ ಕಾಂಗ್ರೆಸ್ ಶಾಸಕರಿಗೆ ಶಾಲು ಹೊದಿಸಿ ಟಿವಿಕೆ ಸನ್ಮಾನವನ್ನು ಕೂಡ ಮಾಡಿದೆ. ಅಲ್ಲಿಗೆ 5 ಜನ ಶಾಸಕರು ಕಾಂಗ್ರೆಸ್ನಿಂದ ಗೆದ್ದಿದ್ದು. ಅವರು ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಂಡಿದ್ದರು ಡಿಎಂಕೆ ಜೊತೆಗೆ. ಆದರೂ ಈಗ ಡಿಎಂಕೆ ಸಖ್ಯವನ್ನು ಬಿಟ್ಟು ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅಲ್ಲಿಗೆ ಇಷ್ಟು ದಿನ ಇಂಡಿ ಒಕ್ಕೂಟದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಂತಹ ಡಿಎಂಕೆ ಇಂಡಿ ಒಕ್ಕೂಟದಲ್ಲಿ ಇನ್ನು ಮುಂದೆ ಇರುತ್ತಾ ಇರಲ್ವಾ, ಇದು ಪ್ರಶ್ನೆ. ಆದರೆ ನೋಡ್ತಾ ಇದ್ದೀರಾ, ಸ್ವತಃ ವಿಜಯ್ ಅವರೇ ಎಲ್ಲ ಕಾಂಗ್ರೆಸ್ ಶಾಸಕರಿಗೆ ಶಾಲು ಹೊದಿಸಿ ಸನ್ಮಾನವನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಹಾಗೆಯೇ ಕಾಂಗ್ರೆಸ್ನವರು ಕೂಡ ವಿಜಯ್ಗೆ ಶಾಲು ಹೊದಿಸಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅಧಿಕೃತವಾಗಿದೆ ಅಲ್ಲಿಗೆ ಟಿವಿಕೆ ಮತ್ತು ಕಾಂಗ್ರೆಸ್ನವರು. ಅಲ್ಲಿಗೆ 108 ಸ್ಥಾನವನ್ನು ಗೆದ್ದಿದ್ದಂತಹ ಟಿವಿಕೆಗೆ 5 ಜನ ಕಾಂಗ್ರೆಸ್ನ ಶಾಸಕರು ಬೆಂಬಲ ಕೊಟ್ಟರೆ ಅಲ್ಲಿಗೆ 113 ಆಯಿತು. 113 ಸಾಕಾಗಲ್ಲ, ಇನ್ನೂ 5 ಸೀಟ್ ಬೇಕು, 118 ಆಗಬೇಕು. ಅದಕ್ಕೆ ಅವರು ಬೇರೆ ಬೇರೆ ಪಕ್ಷಗಳ ಬೆಂಬಲವನ್ನು ಪಡ್ಕೋತಾರೆ, ಸಣ್ಣ ಸಣ್ಣ ಪಕ್ಷಗಳದ್ದು ಅಂತ. ಅಥವಾ ಇನ್ನೂ ಏನೇನೋ ಕಸರತ್ತು ನಡೀತಾ ಇದೆ, ಹೇಳ್ತೀವಿ ಏನು ಅಂತಂದ್ಬಿಟ್ಟು. ಬಟ್ ಸದ್ಯಕ್ಕಂತೂ ಈಗ ಕಾಂಗ್ರೆಸ್ನವರು ಅಧಿಕೃತವಾಗಿ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಸಾಕಷ್ಟು ಚರ್ಚೆಗಳಾಯಿತು. ನಿನ್ನೆ ವೇಣುಗೋಪಾಲ್ ಕೂಡ ರಾತ್ರಿ ಹೇಳಿದರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ ಅಂತಂದ್ಬಿಟ್ಟು. ಆಮೇಲೆ ಚರ್ಚೆಯಾಗಿ ಕೊನೆಗೆ ರಾಹುಲ್ ಗಾಂಧಿ ಅವರು ಒಪ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಕಾಂಗ್ರೆಸ್ನವರು ಬೆಂಬಲ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದೇ ಸಂದೇಹವಾಗಿತ್ತು ಟಿವಿಕೆಗೆ, ಯಾಕೆಂದರೆ ಡಿಎಂಕೆ ಬಿಟ್ಟು ಬರಬೇಕಾಗತ್ತೆ ಅಂತ. ಈಗ ಅಧಿಕೃತ ಬೆಂಬಲ ಘೋಷಣೆ ಮಾಡಿದ್ದಾರೆ. ಈ ನಿರ್ಧಾರಕ್ಕೆ ಕಾರಣ ಏನು? ಆಮೇಲೆ ಇನ್ನು ಮುಂದೆ ಇಂಡಿ ಒಕ್ಕೂಟದಲ್ಲಿ ಸ್ಟಾಲಿನ್ ಪಕ್ಷ ಡಿಎಂಕೆ ಇರುತ್ತಾ ಇರಲ್ವಾ ಅಂತ ನೋಡಿ, ಕಾಂಗ್ರೆಸ್ನ ಈ ನಿರ್ಧಾರದ ಹಿಂದೆ ಬಹಳಷ್ಟು ರಾಜಕೀಯದ ಲೆಕ್ಕಾಚಾರಗಳಿದ್ದಾವೆ ಮತ್ತು ಭವಿಷ್ಯದ ತಂತ್ರಗಾರಿಕೆಗಳು ಕೂಡ ಇರುವಂಥದ್ದು. ಮುಖ್ಯವಾಗಿ ನಾವು ಗಮನಿಸೋದಾದರೆ ತಮಿಳುನಾಡಿನ ಮಟ್ಟಿಗೆ ಡಿಎಂಕೆಯ ಮೈತ್ರಿ ಪಕ್ಷವಾಗಿದ್ದರೂ ಕೂಡ ಸರ್ಕಾರದಲ್ಲಿ ಮಹತ್ವದ ಪಾತ್ರ ಕಾಂಗ್ರೆಸ್ಗೆ ಸಿಕ್ಕಿರಲಿಲ್ಲ. ಸೊ ಹೀಗಾಗಿ ಈಗ ಇರುವಂಥ 5 ಶಾಸಕರಲ್ಲಿ 2 ಮಂತ್ರಿಗಳನ್ನು ಮಾಡುವಂತಹ ಪ್ರಸ್ತಾಪವನ್ನು ಕಾಂಗ್ರೆಸ್ ಇಟ್ಟಿದೆ. ಅದಕ್ಕೆ ಟಿವಿಕೆ ಕೂಡ ಒಪ್ಪಿಗೆ ಸೂಚಿಸಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹೀಗಾಗಿ ಈ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಸೊ ಇದು ಒಂದು ಪಾಯಿಂಟು. ಇದರ ಜೊತೆಗೆ ಮುಖ್ಯವಾಗಿ ನಾವು ನೋಡೋದಾದರೆ ರಾಷ್ಟ್ರ ರಾಜಕಾರಣದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಇಂಡಿಯಾ ಅಲೈನ್ಸ್ ಏನಿದೆ, ಈ ಇಂಡಿಯಾ ಅಲೈನ್ಸ್ನ ಜೊತೆಗೆ ಟಿವಿಕೆಯನ್ನು ಇಟ್ಕೊಳ್ಳುವಂಥ ಪ್ರಯತ್ನದ ಭಾಗವೂ ಕೂಡ ಇದು ಅಂತ ಹೇಳ್ಬೋದು. ಯಾಕೆ ಅಂದರೆ ಒಂದು ವೇಳೆ ಕಾಂಗ್ರೆಸ್ ಸೇರಿದಂತೆ ಇತರೆ ಮೈತ್ರಿ ಪಕ್ಷಗಳು ಬೆಂಬಲವನ್ನು ಕೊಡದೇ ಇದ್ದಂಥ ಪಕ್ಷದಲ್ಲಿ ಅನಿವಾರ್ಯವಾಗಿ NDA ಅಥವಾ ಅದರ ಮೈತ್ರಿ ಪಕ್ಷಗಳ ಬೆಂಬಲವನ್ನು ಪಡ್ಕೊಂಡು ಸರ್ಕಾರವನ್ನು ರಚನೆ ಮಾಡಬೇಕಾಗ್ತಾ ಇತ್ತು. ಆಗ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಟಿವಿಕೆ ಪಕ್ಷ ಅನ್ನುವಂಥದ್ದು NDA ಪರವಾಲುವಂಥ ಸಾಧ್ಯತೆಗಳು ಇರ್ತಾ ಇತ್ತು. ಸೊ ಹೀಗಾಗಿ ತನ್ನಲ್ಲೇ ಇಟ್ಕೊಳ್ಳುವಂಥ ಪ್ರಯತ್ನದ ಭಾಗವಾಗಿ ಈ ಬೆಂಬಲವನ್ನು ಕೂಡ ಕೊಟ್ಟಿದೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ಮತ್ತು ಭವಿಷ್ಯದಲ್ಲಿ ಸಿನಿಮಾ ಸೆಲೆಬ್ರಿಟಿ ಆಗಿರುವಂಥದ್ದು, ಭಾಳ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ಇದು ತಮ್ಮ ಒಕ್ಕೂಟಕ್ಕೆ ಅಥವಾ ತಮಿಳುನಾಡಿನಲ್ಲಿ ರಾಜಕೀಯ ಸ್ಥಿರತೆಗೆ ಇನ್ನಷ್ಟು ಲಾಭ ಆಗ್ಬೋದು, ಭವಿಷ್ಯದ ರಾಜಕಾರಣಕ್ಕೆ ಒಂದಷ್ಟು ಅನುಕೂಲ ಆಗ್ಬೋದು ಅನ್ನುವಂತಹ ಲೆಕ್ಕಾಚಾರವನ್ನು ಇಟ್ಕೊಂಡು ಈ ಒಂದು ಬೆಂಬಲವನ್ನು ಕೊಟ್ಟಿರುವಂಥದ್ದು. ಮತ್ತು ಚುನಾವಣಾ ಪೂರ್ವದಲ್ಲೂ ಕೂಡ ಈ ಮೈತ್ರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಕತೆಗಳು ರಾಹುಲ್ ಗಾಂಧಿ ಜೊತೆಗೆ ನಡೆದಿತ್ತು, ಆದರೆ ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಸೊ ಹೀಗಾಗಿ ರಾಹುಲ್ ಗಾಂಧಿ ಈಗ ಈ ಹಂತದಲ್ಲಿ ಮೈತ್ರಿಯನ್ನ ಮಾಡಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಓಕೆ, ಬಟ್ ರಾಷ್ಟ್ರ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ UPA ಸರ್ಕಾರದ ಕಾಲದಿಂದಲೂ ಕೂಡ ಡಿಎಂಕೆ ಕಾಂಗ್ರೆಸ್ಗೆ ಬಹಳ ಬೆಂಬಲವನ್ನು ಕೊಟ್ಕೊಂಡೇ ಬಂದಿತ್ತು. ಸೊ ಹಾಗಾಗಿ ಇವಾಗ ಟಿವಿಕೆ ಜೊತೆಗಿನ ಮೈತ್ರಿ ತಮಿಳುನಾಡಿಗೆ ಮಾತ್ರ ಸೀಮಿತವಾಗುತ್ತಾ? ಒಂದು ವೇಳೆ ಇಂಡಿ ಒಕ್ಕೂಟಕ್ಕೆ ಅವ್ರನ್ನ ಸೇರಿಸ್ಕೊಳ್ಳೋದಾದ್ರೆ ಡಿಎಂಕೆ ಅದನ್ನು ವಿರೋಧ ಮಾಡಲ್ವಾ ಅಂತ?
ನೋಡಿ, ಈಗ DMK ಮತ್ತು ಕಾಂಗ್ರೆಸ್ನ ನಡುವೆ ಸಂಬಂಧ ಹಳಸಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನು ಗಮನಿಸಿದರೆ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ ಈ ಸೋಲಿನ ಹೊಣೆಯನ್ನು ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಹಾಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. DMK ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕಾಂಗ್ರೆಸ್ ನಮ್ಮ ಬೆನ್ನಿಗೆ ಚೂರಿ ಹಾಕಿದೆ ಅನ್ನುವಂಥ ನಿಟ್ಟಿನಲ್ಲಿ. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಹೇಳ್ತಾ ಇದೆ, ನಾವು BJP ನೇತೃತ್ವದ ಸರ್ಕಾರವನ್ನು ಬರುವಂಥದ್ದನ್ನು ತಡಿಲಿಕ್ಕೆ ಈ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು. ಎಂಡ್ ಆಫ್ ದಿ ಡೇ DMKನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನಗಳು ಕೂಡ ಇನ್ನೂ ಜಾರಿಯಲ್ಲಿದ್ದಾವೆ. ಆ ನಿಟ್ಟಿನಲ್ಲಿ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ. ಅವ್ರನ್ನ ಇಂಡಿ ಒಕ್ಕೂಟದಲ್ಲಿ ಅವರು ಇರ್ತಾರಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಭವಿಷ್ಯದ ರಾಜಕಾರಣ ಇದನ್ನ ನಿರ್ಧಾರ ಮಾಡುತ್ತೆ. ಸೊ DMK ಸುದೀರ್ಘವಾಗಿ 22ರಿಂದ 24 ವರ್ಷಗಳ ಕಾಲ ಕಾಂಗ್ರೆಸ್ನ ಜೊತೆಗೆ ಹೊಂದಾಣಿಕೆಯ ರಾಜಕಾರಣವನ್ನ ಮಾಡ್ಕೊಂಡು ಬಂದಿದ್ರು. ರಾಷ್ಟ್ರ ರಾಜಕಾರಣದಲ್ಲೂ ಕೂಡ DMK ಕಾಂಗ್ರೆಸ್ನ ಬೆನ್ನಿಗೆ ನಿಂತಿತ್ತು. ಸೊ ಮುಂದಿನ ಪರಿಸ್ಥಿತಿಗಳು ಹೇಗೆ ಅನ್ನುವಂಥದ್ದು ಅತಿ ದೊಡ್ಡ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ನೋಡಿ, ಈ ಹಿಂದೆ ಚುನಾವಣೆ ಪೂರ್ವ ಮೈತ್ರಿ ಆಗಬೇಕಾದಂಥ ಸಂದರ್ಭದಲ್ಲಿ TVK ಜೊತೆ ಮೈತ್ರಿ ಮಾಡ್ಕೊಳ್ಳುವಂಥ ಪ್ರಸ್ತಾಪ ಬಂದಾಗ ಖರ್ಗೆ ಅವರು ಕೂಡ ಇದನ್ನೇ ಪ್ರಸ್ತಾಪ ಮಾಡ್ತಾರೆ. DMK ಇಂದ ನಾವು ಈ ಹಿಂದಿನಿಂದಲೂ ಕೂಡ ಸುದೀರ್ಘವಾದಂಥ ಮೈತ್ರಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಈಗ TVK ಜೊತೆಗೆ ಹೋಗುವಂಥದ್ದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಲಹೆಯನ್ನು ಕೊಟ್ಟಿರ್ತಾರೆ. ಅದರಂತೆ ರಾಹುಲ್ ಗಾಂಧಿ ಅವರು ಕೂಡ ನಡ್ಕೊಂಡಿರ್ತಾರೆ. ಈಗ NDAಗೆ ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ TVKಯನ್ನು ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನದ ಭಾಗವೂ ಕೂಡ ನಡೆದಿರುವಂಥದ್ದು. ಆದರೆ ಇದನ್ನ DMK ಹೇಗೆ ತೆಗೆದುಕೊಳ್ಳುತ್ತೆ, ಪಾಸಿಟಿವ್ ಆಗಿ ತೆಗೆದುಕೊಳ್ಳುತ್ತಾ ಇಲ್ವಾ ಅನ್ನುವಂಥದ್ದನ್ನು ಇನ್ನಷ್ಟೇ ನೋಡಬೇಕು. ಸ್ಟಾಲಿನ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವುದೇ ಅಧಿಕೃತವಾದಂಥ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಸ್ಟಾಲಿನ್ ಅವರ ನಡೆ ಏನು ಅನ್ನೋದರ ಮೇಲೆ ಇಂಡಿಯಾ ಒಕ್ಕೂಟದಲ್ಲಿ DMK ಮುಂದುವರಿಯುತ್ತಾ ಇಲ್ವಾ ಅಥವಾ ಅಲ್ಲಿಂದ ಹೊರಗಡೆ ಬರುತ್ತಾ ಅನ್ನುವಂಥದ್ದು ಸ್ಪಷ್ಟವಾಗಲಿದೆ. ರೈಟ್.